ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್. ಇವತ್ತೊಂದು ಅತ್ಯಂತ ಯಶಸ್ಸನ್ನು ಸಾಧಿಸಿದಂತಹ ಒಂದು ಪ್ರಕರಣವನ್ನು ತೆಗೆದುಕೊಂಡು ಬಂದಿದ್ದೀನಿ. ಬಂಧುಗಳೇ, ಇವರೊಬ್ಬ ಕಾಲೇಜ್ ವಿದ್ಯಾರ್ಥಿನಿ. ತೀವ್ರತರನಾದಂತಹ ಸೊರಾಸಿಸ್ನಿಂದ ತೊಂದರೆಗೊಳಗಾಗಿದ್ದರು. ಸುಮಾರು 3 ರಿಂದ 4 ವರ್ಷ. ಎಷ್ಟು ತೀವ್ರತರಣ ಆಗಿತ್ತು ಅಂತಂದರೆ ಮುಖದ ಮೇಲೆ ಪ್ಯಾಚಸ್ಗಳೆಲ್ಲ ಕೆರೆತದಿಂದ ಕೊಟ್ಟಿರುವಂಥದ್ದು, ಆಮೇಲೆ ಹೊರಗೆ ಬರಲಿಕ್ಕೂ ಸಹಿತ ಅವರಿಗೆ ಮುಜುಗರ ಆಗುವಂತೆ ಇದು ಬೆಳೆದುಕೊಂಡು ನಿಂತಿತ್ತು. ಯಾವುದೇ ಚಿಕಿತ್ಸೆಗೆ ತೆಗೆದುಕೊಂಡರೂ ಸಹಿತ ತತ್ಕಾಲ ಕಡಿಮೆಯಾಗಿ ಮತ್ತಷ್ಟು ತೀವ್ರತರನಾಗಿ ಹಬ್ಬುವಂತಹ ರೀತಿಯಲ್ಲಿ ಹೆಚ್ಚಾಗಿತ್ತಂತೂ ಹೇಳ್ಬೋದು. ಆಮೇಲೆ ಕೈ ಮೇಲೆಲ್ಲ ಪ್ಯಾಚಸ್ಗಳಾಗಿದ್ದವು, ಕಾಲ ಮೇಲೆ ಪ್ಯಾಚಸ್ಗಳಾಗಿದ್ದವು. ಒಂದು ಲೆವೆಲ್ಗೆ ಹೋಗಿ ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನು ಕರಿತೀವಿ, ಅದು ಸಂಪೂರ್ಣವಾಗಿ ಕುಸಿತ ಕಾಣುವಂಥ ಹಂತದಲ್ಲಿತ್ತು. ನಮ್ಮ ಆಯುರ್ವೇದ ಇದಕ್ಕೆ ಬಂದಾಗ, ಕ್ಲಿನಿಕ್ಕಿಗೆ ಬಂದಾಗ ಅವರಿಗೆ ಹಲವಾರು ಪಥ್ಯಗಳನ್ನು ಹೇಳಿ ಆಯುರ್ವೇದ ಚಿಕಿತ್ಸೆಯನ್ನು ನಾವು ಪ್ರಾರಂಭ ಮಾಡಿದೆವು. ಮುಖ್ಯವಾಗಿ ಮತ್ತೆ ಅವರಿಗೆ ಸ್ಟ್ರೆಸ್ ಕೊಟ್ಟು ಹೇಳಿದೇನಪ್ಪ ಅಂತಂದರೆ ಆಹಾರ ಪಥ್ಯ ಬಹಳಷ್ಟು ಮುಖ್ಯ ಅನ್ನುವಂಥದ್ದು. ಅದನ್ನು ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಕರೆಕ್ಟಾಗಿ ಮಾಡಿ ಇವತ್ತು ಈ ಸೊರಾಸಿಸ್ನಿಂದ ಮುಕ್ತಿ ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಬನ್ನಿ ಅವರ ಅನುಭವವನ್ನು ಅವರ ಮಾತಿನಲ್ಲಿ ಕೇಳಿಕೊಂಡು ಬರೋಣ. ಬನ್ನಿ. ಈಗ ನಿಮ್ಮ ಮುಖದಲ್ಲಿ ಕಾನ್ಫಿಡೆನ್ಸ್ ಕಾಣಾಕತ್ತೈತಿ ಮೊದಲಿನಕ್ಕಿಂತ. ಭಾಳಷ್ಟು ನಮ್ಗೆ ಖುಷಿ ಆಗತೈತಿ. ನಿಮ್ಗೆ ಏನು ತೊಂದರೆ ಇತ್ತು ಅನ್ನೋದನ್ನು ಸ್ವಲ್ಪ ಹೇಳ್ರಿ. ನಂಗೆ ಸೊರಾಸಿಸ್ ಅಂತ ಹೇಳಿ ಡಿಸೀಸ್ ಇತ್ತು. ಸೊರಾಸಿಸ್ ಸ್ವಲ್ಪ ಜೋರು ಹೇಳ್ರಿ ಪ್ಲೀಸ್. ಸೊರಾಸಿಸ್ ಅಂತ ಹೇಳಿ ಡಿಸೀಸ್ ಇತ್ತು ನಂಗೆ. ಹಾಂ, ಭಾಳ ಕಡೆ ಎಲ್ಲ ತೋರಿಸಿದ ಕೂಡಲೇ ಅವ್ರು ಪ್ಯಾಚಸ್ ಎಲ್ಲೆಲ್ಲ ಆಗಿದ್ದವು? ಕೈ ಮೇಲೆಲ್ಲ ಆಗಿತ್ತು ರೀ, ಫೇಸ್ ಮೇಲೆ ಆಗಿತ್ತು. ಕೈ ಫುಲ್ ಎಲ್ಲ ಆಗಿತ್ತು? ಕೈ ಫುಲ್ ಎಲ್ಲ ಆಗಿತ್ತು ರೀ, ಫೇಸ್ ಮೇಲೆ ಆಗಿತ್ತು. ಹಾಂ, ಎಷ್ಟು ವರ್ಷ ಆಗಿತ್ತು ನಿಮಗಾಗಿ? 3 to 4 years ಆಗಿತ್ತು. 3 to 4 years ಆಗಿತ್ತು. ಎಲ್ಲಿ ತೋರಿಸಿದ್ರಲ್ಲ ನೀವು ಮೊದಲು? ಮೊದಲೆಲ್ಲ ಬೇರೆ ಕಡೆ ಎಲ್ಲ ತೋರ್ಸೋಣ, ಅದು ಹೋಗ್ತಿದ್ರಿ ಮತ್ತೆ ವಾಪಸ್ ಬರ್ತಿದ್ರಿ. ಹಾಂ, ಇದ್ರ ಬಗ್ಗೆ ಏನು ಹೇಳಿದ್ರಿ? ನೀವು ಪೂರ್ತಿ ಕ್ಯೂರ್ ಆಕತ್ತಂತ ಹೇಳಿದ್ರು, ಏನಂತ ಹೇಳಿದ್ರಿ? ಯಾರು ಪೂರ್ತಿ ಕ್ಯೂರ್ ಆಕತ್ತೆ ಏನು ಹೇಳಿಲ್ರಿ. ಆಮೇಲೆ ಇದನ್ನ ಮಾಡ್ಬೇಕಂತ ಹೇಳಿ ಸಜೆಷನ್ ಕೊಟ್ಟಿದ್ರಿ. ಈಗ ಮೊದಲಿನಕ್ಕಿಂತ ಹೆಂಗೆ ಅನ್ಸತ್ತೆ ನಿಮ್ಗೆ? ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ಲು ಬಂದೈತ್ರಿ, ಮತ್ತು ಎಲ್ಲಾನು ಕ್ಯೂರ್ ಆಗತ್ತೈತ್ರಿ. ಪ್ಯಾಚಸ್ ಎಲ್ಲ ಹೋಗಿದಾವಲ್ಲ ನಿಮ್ಮ ಮುಖದ ಮೇಲೆಲ್ಲ? ಪ್ಯಾಚಸ್ ಎಲ್ಲ ಹೋಗಿದಾವೆ, ಎಲ್ಲ ಪ್ಯಾಚಸ್, ಕೈ ಮೇಲೆ ಪ್ಯಾಚಸ್ಸು ಹೋಗಿದಾವೆ. ಹೌದಲ್ಲ? ಕೆರೆಸು ಯಾವ ಸಮಸ್ಯೆನೂ ಇಲ್ಲ ನಿಮಗೆ? ಏನೂ ಇಲ್ಲ. ಒಂದು ಸ್ವಲ್ಪ ಸೊರಾಸಿಸ್ ಬಗ್ಗೆ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. ನಿಮ್ಮ ಮೂಲಕ ಎಲ್ಲರಿಗೂ ಹೇಳಾಗತ್ತೀನಿ ಇಲ್ಲಿ. ಸೊರಾಸಿಸ್ ಅನ್ನುವಂಥದ್ದು ಆಟೋ ಇಮ್ಯೂನ್ ಡಿಸೀಸ್ ಅಂತಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧ ಕೆಲಸ ಮಾಡಿದಾಗ ಬರುವಂತಹ ರೋಗ. ಬಹಳಷ್ಟು ವ್ಯಕ್ತಿಗಳಿಗೆ ಬರಾಗ್ತೈತಿ ಈಗ. ಆಮೇಲೆ ಬಹಳಷ್ಟು ನಿಮ್ಮ ಗತೆ ಹಾಸ್ಟೆಲ್ದಾಗ ಏನಿರ್ತಾರಲ್ಲ ಮಕ್ಕಳಿಗೆ, ಅವ್ರಿಗೆ ಬರಾಗ್ತೈತಿ. ಯಾಕಪ್ಪ ಅಂತಂದ್ರೆ ಹಾಸ್ಟೆಲ್ದಲ್ಲಿರ್ತಕ್ಕಂಥ ಆಹಾರ ಪದ್ಧತಿ, ಆಮೇಲೆ ನಿಮ್ಮದು ಸ್ಟ್ರೆಸ್ ಲೆವೆಲ್. ಈಗ ನಾವು ಬರೀ ಮಾರ್ಕ್ಸ್ ಸಂಬಂಧ ಭಾಳಷ್ಟು ಮಂದಿ ತಲೆ ಕೆಡಿಸ್ಕೊಳಾಗತ್ತೀವಿ, ಒತ್ತಡದಾಗದೀವಿ ಪಾಲಕರೆಲ್ಲ. ಆಮೇಲೆ ಮಕ್ಕಳಿಗೂ ಒತ್ತಡ ಕೊಡ್ತೀವಿ. ಎರಡನೇದೇನಪ್ಪ ಅಂತಂದ್ರೆ ಹಾಸ್ಟೆಲ್ದಲ್ಲಿ ಬರೀ ಚಪಾತಿ ತಿನ್ನೋದು, ಆಮೇಲೆ ಕರೆದದ್ದು ಪದಾರ್ಥಗಳನ್ನು ತಿನ್ನುವಂಥದ್ದು, ನೀವು ಮನೆಯಿಂದ ತೆಗೆದುಕೊಂಡು ಹೋಗಿರುವಂಥದ್ದು, ಆಮೇಲೆ ಅವಲಕ್ಕಿ, ಚುಮ್ಮರಿ ಇಂಥವು ನಾಷ್ಟ ಮಾಡುವಂಥದ್ದು, ಇವೆಲ್ಲನೂ ಸಹಿತ ನಿಮ್ಮ ಪಚನ ಕ್ರಿಯೆಯನ್ನು ಹಾಳು ಮಾಡ್ತಾವೆ. ಪಚನ ಕ್ರಿಯೆ ಹಾಳು ಮಾಡಿದ ಮೇಲೆ ಅದರ ಎಫೆಕ್ಟ್ ಡೈರೆಕ್ಟ್ಲಿ ಎಲ್ಲಿ ಆಗ್ತದಪ್ಪ ಅಂತಂದ್ರೆ ಚರ್ಮದ ಮೇಲೆ ಆಗುವಂಥದ್ದು. ಇಂತಹ ಆಟೋಇಮ್ಯೂನ್ ಡಿಸೀಸ್, ಈಗ ಸೊರಾಸಿಸ್ ಆಗಿರ್ಬೋದು, ರುಮಟೈಡ್ ಅರ್ಥ್ರೈಟಿಸ್ ಆಗ್ಬೋದು, ಬಹಳಷ್ಟು ನಿಮ್ಮ ವಯಸ್ಸಿನ ಮಕ್ಕಳಲ್ಲಿ ಭಾಳಷ್ಟು ಕಂಡು ಬರಾಕತ್ತೈತಿ. ಲಾಸ್ಟ್ ನಾವು 21 ವರ್ಷ ಏನು ಪ್ರಾಕ್ಟೀಸ್ನಲ್ಲಿ ಇಂಥ ಪ್ರಕರಣಗಳನ್ನು ಭಾಳಷ್ಟು ನಾವು ನೋಡಿದ್ದೇವೆ. ಅದಕ್ಕೆ ನಿಮ್ಮಲ್ಲಿ ಏನೊಂದು ವಿನಂತಿಪ್ಪ ಅಂತಂದ್ರೆ, ಈಗ ಪೂರ್ತಿ ಕ್ಯೂರ್ ಅಂತೂ ಆಗೈತದ. ಈ ಆಹಾರ ಪದ್ಧತಿಯನ್ನು ನೀವು ಮುಂದುವರ್ಸ್ಕೊಂಡು ಹೋದ್ರೆ ನಿಮಗೆ ರಿಪೀಟ್ ಆಗುವುದಿಲ್ಲ. ಆಮೇಲೆ ನೀವು ಮತ್ತು ಮ್ಯಾಗಿ ತಿನ್ನೆ ಅಥವಾ ಕರ್ದದ ಪದಾರ್ಥ ತಿನ್ನೆ, ಫಾಸ್ಟ್ ಫುಡ್ ತಿನ್ನೆ ಮಾಡಿದ್ರಪ್ಪ ಅಂತಂದ್ರೆ ಫ್ಯೂಚರ್ದಾಗೂ ಮತ್ತೆ ಬರುವಂಥ ಚಾನ್ಸಸ್ ಇರ್ತೈತಿ. ಅದಕ್ಕೆ ಬರೀ ಮೆಡಿಸಿನ್ ಅಷ್ಟೇ ಅಲ್ಲ, ನಿಮ್ಮ ಆಹಾರನೂ ಸಹಿತ ಭಾಳಷ್ಟು ಮುಖ್ಯ ಆಗ್ತೈತಿ, ಲೈಫ್ ಸ್ಟೈಲ್ನು ಮುಖ್ಯ ಆಗ್ತೈತಿ. ನೀವು ಈ ಹೇಳಿದ ಆಹಾರ ಪದ್ಧತಿಯನ್ನು ಮುಂದೆ ಪಾಲಿಸ್ತಿರಲ್ಲ? ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ನಿಮ್ಮ ಎಜುಕೇಷನ್ ಎಲ್ಲ ಚಲೋ ಆಗಲಿ.